ಬಡವರು ಕುಟುಂಬದ ಹುಡುಗ ಹುಡುಗಿನ ದೊಡ್ಡಮ್ಮ ಚಿಕ್ಕಮ್ಮ ಯಾರು ಕರ್ಕೊಂಡ್ಬಂದು ದಸರಾ ರಜಕ್ಕಿಟ್ಟು ಒಳ್ಳೆ ಊಟ ಇಟ್ಟು ಬಟ್ಟೆ ಕೊಟ್ಟು ಕಳಿಸ್ತಾರೆ ಮೇಡಮ್? ಬಡವ್ರ ಮನೆ ಹುಡುಗಿನ ಹುಡುಗನ್ನ ಸಂಬಂಧಿಕರು ಯಾರು ಮನೆಗೆ ಸೇರ್ಸಲ್ಲ. ಶ್ರೀಮಂತರ ಮನೆ ಹುಡುಗ ಹುಡುಗಿ ಆದ್ರೆ ಕರ್ಸಿ ಬಟ್ಟೆ ಕೊಡಿಸಿ ಹೇಳ್ತಾರೆ ನಿಮ್ಮಪ್ಪ ಹೇಳು ದೊಡ್ಡಮ್ಮ ಕೊಡಿಸಿದ್ದು ಅಂತ. ಈ ದಸರಾ ರಜಕ್ಕೆ 1000 ರೂಪಾಯಿ ಬಂಡವಾಳ ಹಾಕಿ ನೆಕ್ಸ್ಟ್ ಬೇಸಿಗೆಗೆ ಇವ್ರ ಮಕ್ಕಳನ್ನ ಅಲ್ಲಾಕಿ 2000 ತಗೊಳ್ಳೋ ಐಡಿಯಾ ಮೇಡಮ್ ಅದು. ಸುಮ್ಮನೆ ಎಲ್ಲ ನಾವೆಲ್ಲ ಮಾತಾಡ್ತೀವಿ ಅಷ್ಟೇ. ಹೇಳಿ, ಬಡವ್ರ ಮನೆ ಹುಡುಗರು ಹುಡುಗಿರು ನಿಮ್ಗೂ ರಿಲೇಟಿವ್ಸ್ ಇರ್ತಾರಲ್ಲ, ಇಲ್ಲ ನಿಮ್ಮ ಮಗ ಬಡವರಾಗಿದ್ರೆ ಶ್ರೀಮಂತರು ಇರ್ತಾರಲ್ಲ, ಯಾಕೆ ಮೇಡಮ್ ಕರ್ಕೊಂಡು ಸಾಕ್ತಿಲ್ಲ? ರಿಯಾಲಿಟಿ ಇಲ್ಲಿ ಬಡವ್ರು ಯಾರಿಗೂ ಬೇಕಾಗಿಲ್ಲ ಮೇಡಮ್. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನೆಗ್ಲೆಕ್ಟ್ ಆಗಿರೋ ಹುಡುಗ, ಫ್ಯಾಮಿಲಿನೇ ಇಲ್ದೇ ಇರೋ ಹುಡುಗ, ನನ್ನಂತ ಹುಡುಗರು ಏನೋ ಒಂದು ಸಾಧಿಸ್ತೀವಿ. ಅಪ್ಪ ಅಮ್ಮ ಇಲ್ದಿರೋ ಎಲ್ಲ ಹುಡುಗರಿಗೂ ಇದೊಂದು ಮೆಸೇಜ್. ಅಪ್ಪ ಅಮ್ಮ ಇಲ್ಲ ಅಂತ ನೋವು ಪಡೆದೆ ಧೈರ್ಯವಾಗಿದ್ರೆ, ಟ್ಯಾಲೆಂಟ್ ಇಲ್ಲದೆ ಇದ್ರು, ಕ್ವಾಲಿಫಿಕೇಶನ್ ಇಲ್ಲದೆ ಇದ್ರು, ಬ್ಯಾಕ್ ಗ್ರೌಂಡ್ ಇಲ್ಲದೆ ಇದ್ರು, ಧೈರ್ಯ ಇದ್ರೆ ಒಬ್ಬ ಪ್ರದೀಪ್ ಈಶ್ವರ್ ವಿಧಾನಸೌಧಕ್ಕೆ ಹೋಗ್ಬೋದು ಅನ್ನೋದು ಕರ್ನಾಟಕಕ್ಕೆ ನಾನು ಒಂದು ಎಕ್ಸಾಂಪಲ್. ಇದಕ್ಕೆ ನಾನು ಬಂದಿದ ತಕ್ಷಣ 50 ರಿಂದ 60 ಜನ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಮೊನ್ನೆ ಸ್ಕೂಲ್ ಡೇ ಅಲ್ಲಿ ಹೇಳಿದೆ, ಟೀಚರ್ ಯಾರಾದ್ರೂ ತೀರೋಗಿ ಅವ್ರ ಮಕ್ಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಅವರು ತಂದೆ ಅಥವಾ ತಾಯಿಗೆ ಪ್ರೊಫೆಷನಲ್ ಇದ್ದಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಮೊನ್ನೆ ಖಾಸಗಿ ಟೀಚರ್ಸ್ ಒಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿ 1 ಲಕ್ಷ ರೂಪಾಯಿ ಚೆಕ್ ಹ್ಯಾಂಡ್ ಓವರ್ ಮಾಡಿದ್ರು. ಟೀಚರು ಒಂದು 20 ವರ್ಷದಿಂದ ದುಡಿದಿದ್ದಾರೆ, ಅವ್ರು ತೀರೋಗ್ಬಿಟ್ರು 1 ಲಕ್ಷ. ನಾನು ಹೇಳಿದೆ, ಸರಿ 1 ಲಕ್ಷದಲ್ಲಿ ಏನಾಗುತ್ತೆ? ಯಾವ್ದಾದ್ರು ಟೀಚರ್ ತೀರೋಗ್ಬಿಟ್ರೆ ಆ ಮಗುನ ಓದಿಸಿ, ಆ ಮಗುಗೆ ಮದುವೆ ಮಾಡಿ, ಈ ಜವಾಬ್ದಾರಿನ ಸಂಸ್ಥೆಗಳು ತಗೊಳ್ಳಿ. ಅವ್ರು 20-25 ವರ್ಷ ಸಂಸ್ಥೆಗೆ ಕ್ಷೀಣಿಸಿರ್ತಾರಲ್ಲ ಸರ್. ನಾನು ಹೇಳ್ತಿರೋದಾದ್ರೆ 50,000 ರೂಪಾಯಿ 25,000 ರೂಪಾಯಿ ಚೆಕ್ ಕೊಟ್ರೆ ಏನಕ್ಕಾಗುತ್ತೆ? ಖಾಸಗಿ ಸಂಸ್ಥೆ ಮ್ಯಾನೇಜ್ಮೆಂಟ್ಗಳಿಗೂ ನಾನು ರಿಕ್ವೆಸ್ಟ್ ಮಾಡೋದು, ಸರ್ ನಿಮ್ಗೊಂದು 20-25 ವರ್ಷ ದುಡಿದಿರೋ ಟೀಚರ್ಗೆ ಹೆಚ್ಚು ಕಡಿಮೆ ಆದ್ರೆ ಅವ್ರ ಮಗ ಮಗಳಿಗೆ ಮದುವೆ ಮಾಡೋ ಜವಾಬ್ದಾರಿ ನೀವು ತಗೊಳ್ಳಿ ಸರ್. ಇಲ್ಲಾಂದ್ರೆ ಆ ಮಕ್ಕಳು ಬೀದಿಗೆ ಬಿದ್ದೋಗ್ಬಿಡ್ತಾರೆ. ನಾನು ಸುಮ್ಮನೆ ಕೊಡಿ ಅಂತ ಕೇಳ್ತಿಲ್ಲ, ಯಾಕಂದ್ರೆ ಟೀಚರ್ ಸರ್ವ್ ಮಾಡಿರ್ತಾರೆ, ಏನೋ ಬೈ ಮಿಸ್ಟೇಕ್ ತೀರೋಗಿರ್ತಾರೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಗೆಲ್ರಿಗೂ ಒಳ್ಳೇದಾಗಬೇಕು. ನಾನು ಸ್ವಲ್ಪ ರಿಯಾಲಿಟಿಗೆ ಹತ್ರ ಮಾತಾಡ್ತೀನಿ. ಈ ಸೊಸೈಟಿನ ಎಜುಕೇಟ್ ಮಾಡೋದು ನಮ್ದೆಲ್ಲರದು ಜವಾಬ್ದಾರಿ ಸರ್. ಆರೋಗ್ಯ ಹುಷಾರು, ಯಾರಿಗ್ಯಾರು ಆಗಲ್ಲ ಸರ್, ಯಾರಿಗ್ಯಾರು ಆಗಲ್ಲ. ಸೋಲಕ್ಕೆ ಮೈಂಡ್ ಸೆಟ್ ಮಾಡ್ಕೊಳ್ಳಿ, ಜೀವನದಲ್ಲಿ ಗೆಲ್ತೀರ. ನಾನು ಅಕಾಡೆಮಿ ಕಟ್ಟಿದಾಗ ಸೋಲ್ತೀನಿ ಅಂತ ಡಿಸೈಡ್ ಮಾಡಿದೆ, ಅದಕ್ಕೆ ಗೆದ್ದೆ. ರಾಜಕೀಯಕ್ಕೆ ಬಂದಾಗ ಗೆಟ್ ರೆಡಿ, ನಾನು ಸೋತ್ರೂ ಪರವಾಗಿಲ್ಲ, ನಾನು ಟ್ರೈ ಮಾಡಬೇಕು, ಮಾಡಿದೆ, ಗೆದ್ದೆ. ನಾನು ನೆಕ್ಸ್ಟ್ ಟರ್ಮ್ ಗೆಲ್ಲಬೇಕು ನನಗೆ ಆಸೆ ಇಲ್ಲ, ನನಗೆ 5 ವರ್ಷ ಐಸಿನ. ನೆಕ್ಸ್ಟ್ ಟೈಮ್ ನಾನು ಗೆದ್ರು ಸೋತ್ರು ಹ್ಯಾಪಿಯಾಗಿ. ನಾನು ಯಾರು ಕೇಳಿದ್ರೆ, ನಾನು ಬೆಳಗ್ಗೆ 5:30 ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಆರಾಮಾಗಿ ಜನರ ಜೊತೆ ನಿಂತ್ಕೊಂಡು ಕಾಫಿ ಕುಡಿತೀನಿ, ಟಿಫನ್ ಮಾಡ್ತೀನಿ. ಅವ್ರು ಹೇಳಿದ್ರು, ನೀನು MLA ಗಾಂಭೀರ್ಯ ಇರಬೇಕು, ನಾಳೆ ಮಾಜಿ ಆದ್ರೆ ಏನು ಮಾಡಲಿ? ಗಾಂಭೀರ್ಯ ಎಲ್ಲ ಹೋಗುತ್ತೆ, ಹಂಗೆಲ್ಲ ಅನ್ಬೇಡ. ನನ್ಗೆ ಹೇಳ್ತಾರೆ ನೀನು, ನಾನು ಅವೆಲ್ಲ ನಂಬಲ್ಲ. ನಾನು ನಾಳೆ ಮಾಜಿ ಆದ್ರೂ ಹ್ಯಾಪಿಯಾಗಿ ಅದೇ ಹೋಟ್ಲಲ್ಲಿ ಹೋಗಿ ಟಿಫನ್ ತಿಂತೀನಿ, ನಡ್ಕೊಂಡಿರ್ತೀನಿ, ಆರಾಮಾಗಿರ್ತೀನಿ. ನದಿಯಲ್ಲಿ 2 ಮೀನು ಮಾತಾಡ್ಕೊಂಡಂತೆ ಮಗು ಫಿಶ್ ಮಮ್ಮಿ ಫಿಶ್ನ ಕೇಳ್ದಂತೆ, ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್. ನಾವೆಲ್ಲ ಯಾಕೆ ಫಿಶ್ಗಳು ನೀರಲ್ಲಿದ್ದೀವಿ ಅಂದ್ರೆ, ಆ ಭೂಮಿಯಲ್ಲೆಲ್ಲ ಸೆಲ್ಫಿಶ್ಗಳಿದ್ದಾವೆ ಕಣೋ, ಅದಕ್ಕೆ ನಾವು ಫಿಶ್ಗಳು ನೀರಲ್ಲಿದ್ದೀವಿ ಅಂತ. ಸರ್ ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಸರ್. 11 ಜನ ನಿಮ್ ಫ್ರೆಂಡ್ಸೇ, ನಿಮ್ಮ ಅಣ್ಣ ತಮ್ಮ ಕಸಿನ್ನು ಕ್ಲೋಸ್ ಫ್ರೆಂಡ್ ಇರ್ತಾರೆ. ಆದ್ರೆ 11 ಜನ ಫೀಲ್ಡ್ಗೆ ಹೋಗಿ ನೀವು ಒಂದ್ಸಲ ಬ್ಯಾಟ್ ಹಿಡಿದ್ರೆ 11 ಜನ ನೀವು ಯಾವಾಗ ಔಟ್ ಆಗ್ತಿರೋ ಅಂತಾನೆ ಕಾಯ್ತಾರೆ ಸರ್. ಇದು ರಿಯಾಲಿಟಿ ಸರ್. ಫೀಲ್ಡ್ ಅಲ್ಲಿ ಕಬಡ್ಡಿ 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 ಅಂದ್ರೆ ಯಾರು ಮುಟ್ಟಕ್ ಬರಲ್ಲ ಸರ್. ಒಂದೇ ಸಲ ಗೆರೆ ಮುಟ್ಟಕ್ ಹೋಗಿ ಅಷ್ಟು ಜನ ಫ್ರೆಂಡ್ಸ್ ಒಂದಾಗಿ ಕಾಲು ಎಳೆದು ಬಿಸಾಕ್ತಾರೆ ಸರ್. ಜೀವನ ಇಷ್ಟೇ ಸರ್. ಕೋಳಿ ಮೊಟ್ಟೆನ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ಜೀವನದಲ್ಲಿ ನಿಮ್ಗೆ ಏನ್ ಅನ್ಸುತ್ತೋ ಅದು ಮಾಡಿ, ಧೈರ್ಯವಾಗಿ ಮಾಡಿ. ನಿಮ್ಮ ಮಗ ಮಗಳನ್ನ ಚೆನ್ನಾಗಿ ಓದಿಸಿ, ಅವ್ರಿಗೆ ಹೇಳ್ಕೊಡಿ ನೆಮ್ಮದಿ ಬೇಕು ಅಂದ್ರೆ. ನಿಮ್ಮ ಮಗ ಮಗಳಿಗೆ ಹೇಳ್ಕೊಡಿ ನೆಮ್ಮದಿ ಬೇಕು ಅಂದ್ರೆ ಎಲ್ಲಾದ್ರೂ ಕಾಡಲ್ಲಿ ಹೋಗಿ ಮನೆ ಮಾಡ್ಕೊಳಕ್ ಹೇಳಿ. ಫೈಟ್ ಮಾಡಕ್ಕೆ ಕೆಪಾಸಿಟಿ ಇದ್ರೆ ಈ ಸೊಸೈಟಿಯಲ್ಲಿ ಏನಾದ್ರು ಗೆಲ್ತೀನಿ ಅಂತ ಡ್ರೀಮ್ ಇಟ್ಕೊಳಕ್ ಹೇಳಿ. ಫೈಟ್ ಮಾಡಕ್ ರೆಡಿ ಇಲ್ವಂತೆ, ಗೆಲ್ಲಬೇಕಂತೆ. ಇನ್ನ ಬೇರೆ ದುರಾದೃಷ್ಟ ಏನು ಅಂದ್ರೆ, ನಾವೇನಾದ್ರು ಕಷ್ಟಪಟ್ಟು ಗೆದ್ರೆ, ನಾನು ರಿಸಲ್ಟ್ ಬಂತು 2 ದಿನ ಆದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ, ನೀನು ಹಣೆ ಬರದಲ್ಲಿ ಬರ್ದಿತ್ತು ಬಿಡು ಲೇ, ಈ ಗೆಲುವಿಗೆ ಬೈಸ್ಕೊಂಡಿದ್ದೀನಿ, ಕೇಸ್ ಹಾಕ್ಸ್ಕೊಂಡಿದ್ದೀನಿ, ಕೋರ್ಟ್ ಸುತ್ತಿದ್ದೀನಿ, ಪೊಲೀಸ್ ಅವ್ರ ಹತ್ರ ಬೈಸ್ಕೊಂಡಿದ್ದೀನಿ, ಇಷ್ಟೆಲ್ಲ ಮಾಡಿದ್ಮೇಲೆ ಬಂದಿದ್ದು ಗೆಲುವು ಇದು. ಕ್ಯಾನ್ವಾಸ್ ಟೈಮಲ್ಲಿ ನಾನು 2 ತಾಸು ನಿದ್ದೆ ಮಾಡಿಲ್ಲ.
ಒಂದು 15 ದಿನ ಇದ್ದಾಗ 2 ತಾಸು ನಿದ್ದೆ ಮಾಡಿಲ್ಲ. ಮೋರ್ ದೆನ್ 10 kgs ವೆಯ್ಟ್ ಲಾಸು ಸರ್. ಗೆಲ್ಬೇಕಷ್ಟೇ, ಸೋತ್ರೆ ಮುಗೀತ ಅಧ್ಯಾಯ. ಇನ್ನು ಪಾಲಿಟಿಕ್ಸ್ ಅಲ್ಲಿ ನಾನು ಕಾಲಿಡಕ್ಕಾಗಲ್ಲ, ನನ್ನ ಲೈಫ್ ಒಂದು ಚಾನ್ಸ್ ಪ್ರೂವ್ ಮಾಡ್ಕೋಬೇಕು ಅಂತ. ನಾನು ಎಲ್ರಿಗೂ ಹೇಳೋದು ಇಷ್ಟೇ ಸರ್, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಮದುವೆಗೋ ಮಸಣಕೋ ಮಂಕುತಿಮ್ಮ. 10th ಸ್ಟ್ಯಾಂಡರ್ಡೇ ಓದ್ತಾ ಇರೋ DVG ಅವರು ಡಿಗ್ರಿಗೆ ಲೆಸನ್ ಆಗ್ತಾರೆ ಅಂದ್ರೆ, ನಂದು 10th ಆಗಿಲ್ಲ, ನಾನು ಹೆಂಗ್ ಬರೀಲಿ, ನಂದು PUC ಆಗಿಲ್ಲ, ನಾನು ಹೆಂಗ್ ಬರೀಲಿ ಅನ್ಕೊಂಡಿದ್ದಿದ್ರೆ ಇವತ್ತು DVG ಅವರು ನಮ್ಮ ಕಣ್ಣು ಮುಂದೆ ಇರ್ತಿರ್ಲಿಲ್ಲ ಸರ್. ಆ ನೆಗೆಟಿವಿಟಿಯಿಂದ ಆಚೆ ಬರಬೇಕು. ನೋ ಪಾಯ್ಸನ್ ಕ್ಯಾನ್ ಕಿಲ್ ಪಾಸಿಟಿವ್ ಥಿಂಕರ್, ನೋ ಮೆಡಿಸಿನ್ ಕ್ಯಾನ್ ಕ್ಯೂರ್ ನೆಗೆಟಿವ್ ಥಿಂಕರ್. ನಾವೆಲ್ಲದರಲ್ಲೂ ನೆಗೆಟಿವಿಟಿ ಹುಡುಕ್ತಾ ಇದೀವಿ ಲೈಫಲ್ಲಿ. ಬಹಳಷ್ಟು ಜನ ನಾನು ಹೇಳೋದು, ನಿಮ್ಮ ಹುಡುಗ BE ಮಾಡಿದಾನ ಕೂರಿಸ್ಕೊಂಡು ಹೇಳಿ, ಕಂಪ್ನಿ ಯಾವಾಗ ಕಟ್ತೀಯಾ ಅಂತ ಕೇಳಿ. ನಿಮ್ಮ ಮಗು ಡಾಕ್ಟರ್ ಆಗಿದಾರಾ, ಹಾಸ್ಪಿಟ್ಲ್ ಯಾವಾಗ ಕಟ್ತೀರಾ. ನನ್ನ ಸ್ಟೂಡೆಂಟ್ಸ್ MBBS ಹುಡುಗರಿಗೆ ಹೇಳ್ತಾ ಇರ್ತೀನಿ ನಾನು. ಈಗ ಆಲ್ಮೋಸ್ಟ್ ಒಂದು 600-700 ಜನಕ್ಕೆ ಸೀಟ್ ಆಯ್ತು. ಅವ್ರನ್ನ ಕೂರಿಸ್ಕೊಂಡು ಒಂದು ಮಾತು ಹೇಳ್ತಿದ್ದೆ, ಈ ಸಲ ನಿಮ್ಮೂರು ಡಿಸ್ಟಿಕ್ಗೆ ಹೋದಾಗ ನಿಮ್ಮ ಅಪ್ಪನ ಕೇಳು, ಅಪ್ಪ ಈ ಡಿಸ್ಟಿಕ್ಕಲ್ಲಿ ನಂಬರ್ 1 ಪ್ರೈವೇಟ್ ಹಾಸ್ಪಿಟ್ಲ್ ಯಾವುದು ಅಂತ. ನಿಮ್ಮ ಅಪ್ಪನ ಕೇಳು, ಯಾಕೆ ಅಂತ ಕೇಳ್ತಾರೆ ನಿಮ್ಮ ಅಪ್ಪಗೆ ಹೇಳು, ಅಪ್ಪ ಇನ್ನು 6 ವರ್ಷ ನೋಡ್ತಾ ಇರು, ಆ ನಂಬರ್ 1 ಹಾಸ್ಪಿಟ್ಲ್ನ 2nd ಪ್ಲೇಸಿಗೆ ತಳ್ಳಾಕ್ತೀನಿ ಅಂತ. ಚಾಲೆಂಜ್ ಇಟ್ಕೊಂಡೇ ಹೋಗು.